ಓಕೆ, ತುಪ್ಪ ಹಾಕಿದೀವಿ ಹಾಕಿದೀವಿ ಈಗ. ಸೂಪರ್. ಈಗ ತೊಳಸ್ಬೇಕು ಚೆನ್ನಾಗಿ. ಆಹಾ, ಅದು ಪೂರ್ತಿ ಗಟ್ಟಿ ಆಗ್ಬೇಕು, ಅಲ್ಲಿವರೆಗೂ ತೊಳಸ್ಬೇಕು. ಸರಿ. ಅಂದ್ರೆ ನಿಮ್ ಕೈಗೆ ತುಂಬಾ ಕೆಲಸ ಕೊಡ್ತಾ ಇದೀವಿ ಅಂತ ಅರ್ಥ. ಹೌದು. ಡನ್ ವಿತ್ ಅಮೃತ ಫಲ. ಯಾ ಲುಕಿಂಗ್ ಸೋ ಗುಡ್. ಸಕ್ಕದಾಗ ಕಾಣ್ತದೆ, ಯಮ್ಮಾಗಿದೆ ಅಮೃತ ಫಲ. ಇನ್ನು ಚೆನ್ನಾಗಿ ಇದಾಗಬೇಕು. ಇನ್ನೂ ಚೆನ್ನಾಗಿ ಸಾಫ್ಟ್ ಆಗ್ಬೇಕಾ? ಸಾಫ್ಟ್ ಆಗಿ ಅದ್ ಪೀಸ್ ಬರೋ ಹಾಗೆ ಸ್ವಲ್ಪ ಇದ್ ಮಾಡ್ಬೇಕು. ಅದು ಇಲ್ಲಿ ಎಣ್ಣೆ ಬಿಟ್ಕೋಬೇಕು ಬರ್ಫಿ ತರ ಮಾಡ್ಬೇಕು. ಓಕೆ. ಸೊ ಈ ಗ್ಯಾಪ್ ಅಲ್ಲಿ ಏನ್ ಮಾಡ್ಕೋಬೇಕು ನಾವು? ಏನಾದ್ರು ತಯಾರಿ ಮಾಡ್ಬೇಕಾ ಇಲ್ಲ ಡೈರೆಕ್ಟ್ ಆಗಿ ತಿನ್ನೋದಾ? ಏಲಕ್ಕಿ ಪುಡಿ ಆಗಿ ರೆಡಿ ಇದೆಯಲ್ಲ, ಆಮೇಲೆ ಲಾಸ್ಟಿಗೆ ಹಾಕ್ಬಿಟ್ಟು ಅಷ್ಟೇ ತಟ್ಟೆಗೆ ತುಪ್ಪ ಹಾಕಬೇಕು. ತಟ್ಟೆಗೆ ಬಿಟ್ಟು ಸೊ ಹಾಕೋಣ ತುಪ್ಪ ಇದಕ್ಕೆ. ಹೌದು. ನಿನ್ ಮನೇಲಿ ಇರುವಾಗ್ಲೂ ಇದೇ ಕಲರ್ ಬರುತ್ತಾ? ಹೌದು, ಅಂದ್ರೆ ಇನ್ನೂ ಸ್ವಲ್ಪ ಬೆಲ್ಲ ಜಾಸ್ತಿ. ಸೊ ಬೆಲ್ಲ ಜಾಸ್ತಿ ಹಾಕೊಂಡ್ರೆ ಇನ್ನು ಬ್ರೌನ್ ಆಗಿ ಬರುತ್ತಲ್ಲ? ಬರುತ್ತೆ. ಸೊ ಬೆಲ್ಲ ಕಮ್ಮಿ ಹಾಕೊಂಡ್ರೆ ಸ್ವಲ್ಪ ಕಲರ್ ಚೇಂಜ್. ಈಗ ಕರೆಕ್ಟ್ ಆಗಿರುತ್ತಲ್ವಾ ಸ್ವೀಟ್? ಸ್ವೀಟ್ ಸ್ವಲ್ಪ ಕಡಿಮೆ. ಒಳ್ಳೇದು. ಸ್ವೀಟ್ ಕಮ್ಮಿ ಎಷ್ಟು ತಿಂದ್ರೆ ಅಷ್ಟು ಒಳ್ಳೇದು. ಕರೆಕ್ಟ್. ಅದು ಬೇರೆ ನಾವೇ ತುಂಬಾ ಸ್ವೀಟ್ ಅಲ್ವಾ? ತುಂಬಾ ನಮ್ಮಲ್ಲೇ ಇನ್ನೊಂದು ಸ್ವೀಟ್. ನಾವ್ ಇದನ್ನ ಟಚ್ ಮಾಡಿದ್ರೆ ಅದು ಫುಲ್ ಸ್ವೀಟ್ ಆಗೋಗುತ್ತೆ. ಹೌದು. ಮಾಡ್ಬಿಡಮ್ಮ ಒಂದ್ಸತಿ ಟಚ್ ಹಂಗಂದ್ರೆ. ನನ್ ಕೈ ಬರ್ನ್ ಆಗೋಗುತ್ತೆ. I'll tell you, this dish is so damn tasty. ನಿಜವಾಗ್ಲು ಫುಲ್ ತಿನ್ಬಿಡ್ಬೋದು. ನಮ್ಮ ಮನೇಲಿ ಒಂದ್ ತಟ್ಟೆಲ್ ಹಾಕ್ಬಿಟ್ಟು ಕಟ್ ಮಾಡಿ ಬೇರೆ ಇಡಲ್ಲ, ಅದು ತಟ್ಟೆಲೇ ಇಟ್ಟಿರ್ತಾರೆ. ಹಿಂಗ್ ಹೋಗ್ ಬರೋಷ್ಟೊಳಗೆ ಹಿಂಗ್ ಫುಲ್ ಬರ್ತಿರುತ್ತೆ. ಹೋಗ್ತಾ ಬರ್ತಾ ಎಲ್ಲ ಖಾಲಿ ಫುಲ್ಲು. ಇದು ಅನಂತ ಪದ್ಮನಾಭ ವ್ರತಕ್ಕೆ ಮಾಡ್ತೀವಿ. ಹೌದಾ? ಹೌದು. ನಾವ್ ಅದಕ್ಕೋಸ್ಕರ ವ್ರತ ಬರ್ಲಿ ಅಂತ ಕಾಯ್ತೀವಿ. ಇವತ್ತು ದೇವಿ ಸೇವೆ ಅಲ್ವಾ ಶ್ರುತಿ? ಹಾಗಾಗಿ ಗೌರಿ ಖಂಡಿತ ದೇವಿ ಸೇವೆ. ಓಕೆ ಆಯ್ತು, ನಾವ್ ಲಿಟ್ರಲಿ ತಿಂತೀವಿ. ಸ್ವಲ್ಪ ಏಲಕ್ಕಿ ಪೌಡ್ರಾ? ಹೆಂಗೆ? ಸ್ಪೂನಲ್ಲಿ ಸುಮ್ನೆ ಒಂದು ಹೆಸರಿಗೆ ಚಿಟ್ಕಿ. ನಮ್ಮಮ್ಮ ಎಷ್ಟೋ ಅಡ್ಗೆಗಳು ಬರೀ ಕಣ್ಣಂದಾಜೆ. ಹೌದು. ನಾವ್ ಮಾಡಕ್ ಹೋದ್ರೆ ಅದಾಗದೇ ಇಲ್ಲ. ಒಂದಿಷ್ಟ ಹಾಕು ಅಂತಾರೆ. ಸಾಕು. ಸೂಪರ್. ಆಹಾ, ಎಷ್ಟು ಚೆನ್ನಾಗಿದೆ ಅಂದ್ರೆ ಇದ್ರಲ್ಲೆಲ್ಲ ಚಾನ್ಸ್ ಪೇ ಡಾನ್ಸ್ ಮಾಡಕ್ ಆಗಲ್ಲ. ಚೆನ್ನಾಗ್ ಗೊತ್ತಿರ್ಬೇಕು ಅಡ್ಗೆ ಮಾಡಕ್. ಹೌದು. ಇದು ಚೆನ್ನಾಗಿ ತೊಳಸಿದಷ್ಟು ಚೆನ್ನಾಗಿ ಬರುತ್ತೆ. ಅಷ್ಟೇ ಹದ ನೋಡ್ಕೊಂಡ್ರೆ ಹಿಂಗಾಗ್ಬೇಕಂತ. ವೆರಿ ನೈಸ್. ಎಷ್ಟು ನಾಟಕ ಮಾಡ್ತಾ ಇದೆ ಅಲ್ಲ ಇದು ರೆಡಿ ಆಗಕ್ಕೆ. ಅದೇ. ನೀವು ನಾಟಕ ಯಾವಾಗ ಮಾಡಿದ್ದು? ಥಿಯೇಟರ್? ಥಿಯೇಟರ್ ಮಾಡ್ತಿದ್ದೆ. ಕರೆಕ್ಟ್. ಹರೀಶ್ ನಿನಾಸಂ ಅಂತ ಇದಾರೆ. ರಾಮಧಾನ್ಯ ಅಂತ ಒಂದ್ ನಾಟಕ ಕನಕದಾಸರು ಬರ್ದಿರೋದು. ಅದ್ರ ನಾಟಕ ಇದೆ ಸೇವಾ ಸದನ ಮಲ್ಲೇಶ್ವರಮಲ್ಲಿ ಅಂತ ಅಂದ್ರು. ಓಕೆ, ನನಗೆ ಎನಿ ಫೈನ್ ಆರ್ಟ್ ಪ್ರೋಗ್ರಾಮ್ ಐ ಆಮ್ ರೆಡಿ ಟು ಕಮ್. ಡಾನ್ಸ್ ಆರು ಮಾಡಿ ಏನಾರು ಮಾಡಿ ಬರ್ತೀನಿ ಫ್ರೀ ಇದ್ರೆ ಅಂತ ಹೋದೆ. ನಾ ಅದುವರೆಗೂ ನಾಟಕನೇ ನೋಡಿರ್ಲಿಲ್ಲ. ಅಂದ್ರೆ ಒಂದು ಪ್ರೊಫೆಷನಲ್ ನಾಟಕ, ಸ್ಟೇಜ್ ಪ್ಲೇ ಹೆಂಗಿರುತ್ತೆ, ಸ್ಕಿಟ್ ಅಂತ ಗೊತ್ತು. ಸುಮ್ನೆ ರಾಮ ಶಾಮ ಬಾಮ ಹಿಂಗೆ 3 ಜನ ನಿಂತ್ಕೊಂಡು ಏನೋ ಡೈಲಾಗ್ ಹೊಡೆಯೋದು. ಬಟ್ ಪ್ರಾಪರ್ ಲೈಟಿಂಗ್ಸ್, ಕಾಸ್ಟ್ಯೂಮ್, ಮ್ಯೂಸಿಕ್ ಎಲ್ಲ ಇರೋ ತರ ನೋಡೇ ಇರ್ಲಿಲ್ಲ. ನೋಡಿದ ತಕ್ಷಣ ಒಂಥರ ಏನ್ ಹೇಳ್ತಾರೆ, ಮಂತ್ರ ಮುಗ್ಧರಾದ್ರು. ಸುಮ್ನೆ ಹಿಂಗೆ ನೋಡ್ತಾ ಇದ್ದೆ ನಾನು. ಮುಗೀತು ಪ್ಲೇ. ನಾನ್ ಸೀದಾ ಡೈರೆಕ್ಟ್ ಹತ್ರ ಹೋದೆ. ನಮ್ಮಮ್ಮನ್ ಕೇಳಿಲ್ಲ, ಮಾಡಿಲ್ಲ, ಫೋನು ಮಾಡಿಲ್ಲ. ಸರ್ ನಾನು ನಾಟಕಕ್ಕೆ ಸೇರ್ಕೊಳ್ತೀನಿ ಅಂತ ಆದ್ರೆ ಅವರು ಅದು ಒಂಥರ ರೂಪಾಂತರ. ಹಿಂಗೆ ಅಂದ, ರೂಪಾಂತರ ನಮ್ಮ ತಂಡದ ಹೆಸರು. ಅಲ್ಲಿ ನಿನಗೆ ಇದು ಬರತ್ತಾ ಅದು ಬರತ್ತಾ ಕೇಳಲ್ಲ, ನಿನಗೆ ಏನ್ ಬರುತ್ತೋ ಅದನ್ನ ಯುಟಿಲೈಸ್ ಮಾಡ್ಕೋತಾರೆ. ವೆರಿ ನೈಸ್. ದಟ್ ಟೈಪ್ ಆಫ್ ಥಿಯೇಟರ್. ಯಾ, ನಿನಗೆ ಆಕ್ಟಿಂಗೇ ಬರ್ಬೇಕು ಅಂತಿಲ್ಲ. ಯು ಕ್ಯಾನ್ ಬಿ ಎನಿಥಿಂಗ್ ದಟ್ ಈಸ್ ಯೂಸ್ಫುಲ್. ತುಂಬಾ ಶಕ್ತಿ ಆಗಿದೆಯಾ, ನೀನ್ ಸೆಟ್ ಪ್ರಾಪರ್ಟಿ ತಗೊಂಡು ಓಡಾಡ್ಸು ಆ ತರ. ಸೊ ನನ್ನನ್ನು ಸೇರಿಸ್ಕೊಂಡ್ರು. ನೆಕ್ಸ್ಟ್ ಶೋನೇ ಸೀತಾ ಕ್ಯಾರೆಕ್ಟರ್ ನಾನು ಮಾಡಿದ್ದೆ. ಅದಾದ್ಮೇಲೆ ಐ ಫೌಂಡ್ ಇಟ್ ಟು ಬಿ ವೆರಿ ಇಂಟ್ರೆಸ್ಟಿಂಗ್. ಥಿಯೇಟರ್ ಅಲ್ಲಿ ಕಲಿಯೋದು ತುಂಬಾ ಇದೆ ಅಂತ ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗೋದು ಬರೋದು, ನಾಟಕ ಮಾಡೋದು. ಅದಾದ್ಮೇಲೆ ಒಂದು ಕರ್ವಾಲೋ, ರಾಮಧಾನ್ಯ, ಟ್ರೈನ್ ಟು ಪಾಕಿಸ್ತಾನ್ ಈ ತರ ನಾಟಕಗಳಿಗೆ ಮೇನ್ ರೋಲ್ ಮಾಡಿದೆ. ಸೊ ಇಲ್ಲಿಂದ ನಿಮ್ ಥಿಯೇಟರ್ ಜರ್ನಿ ಶುರು ಆಗಿದ್ದು. ಇವಾಗ ನಮ್ಮ ಸ್ವಾಹ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಬನ್ನಿ. ರೆಡಿನಾ? ರೆಡಿ ಆಗಿದೆ. ಅಮೃತ ಫಲ ರೆಡಿ. ಪ್ಲೇಟ್ ಇಸ್ ಆಲ್ಸೋ ರೆಡಿ. ಹೌದು. ತುಪ್ಪ ಸೌರಿರುವ ಪ್ಲೇಟ್ ರೆಡಿ. ಹೌದು. ಇದಕ್ಕೆ ಬಗ್ಸ್ಕೊಬಿಡ್ಬೇಕು. ಓಕೆ. ಇದು ಒಳ್ಳೆ ಸಜ್ಜಿಗೆ ತಂಗಿ ತರ ಇದೆ. ಖಂಡಿತ. ಟೇಸ್ಟ್ ಅಲ್ಲಿ ಮಾತ್ರ ಅದ್ರ ಅಜ್ಜಿ ತಾತ ಅಜ್ಜಿ ತಾತ ತಂಗಿ ಅಂದ್ರಲ್ಲ ಅದಕ್ಕೆ. ಕರೆಕ್ಟ್. ದೇವಿ ಅಲ್ವಾ, ಅಜ್ಜಿನೇ ಇರ್ಲಿ. ಇನ್ನ ದೊಡ್ಡ ಪ್ಲೇಟ್ ಬೇಕಿತ್ತೇನೋ ಅಲ್ಲ? ಇಲ್ಲ, ಸ್ವಲ್ಪ ದಪ್ಪ ದಪ್ಪ ಪೀಸಸ್ ಬರುತ್ತೆ ನಮ್ಗೆ. ಇಲ್ಲಿದ್ರೆ ಹೌದು. ಎಡ್ಜಸ್ ಅನ್ನ ರೌಂಡ್ ಮಾಡ್ಬೇಕಾ? ಕಮ್ಮಂತ. ಇದನ್ ಬಿಸಿ ಬಿಸಿಯಾಗೆ ತಿನ್ಬೇಕಾ? ಇಲ್ಲ, ತಣ್ಣಗಾದ್ಮೇಲೂ ಚೆನ್ನಾಗಿರುತ್ತೆ. ಫ್ರಿಜ್ ಅಲ್ಲಿ ಇಟ್ಬಿಟ್ಟು ತಿಂದ್ರು ಚೆನ್ನಾಗಿರುತ್ತೆ. ಹೌದಾ? ತಿನ್ನೋದ್ರಲ್ಲಿ ಮಾತ್ರ ನಮ್ಗೆ ಎಕ್ಸ್ಪೆಕ್ಟ್. ಇವ್ರಿಗೆ ಅದೆಲ್ಲ ಅಂತಾರ. ಅದು ತುಂಬಾ ಕರೆಕ್ಟ್. ನಾವಿಬ್ರು ಖಂಡಿತ. ವೆರಿ ನೈಸ್.
ಚಾಕು ಬೇಕಿತ್ತು. ಚಾಕು. ಸರಿ, ಇದನ್ನ ಪೀಸ್ ಮಾಡ್ಬೇಕೀಗ. ಆಹಾ, ಮಾಡಿ ಮಾಡಿ ಪೀಸ್ ಮಾಡಿ ನೀಟಾಗಿ. ಇದು ಅಮ್ಮನಿಂದ ನೀ ಹಾಡ್ ಕಲ್ತೆ ಗೊತ್ತು, ಅಮ್ಮನಿಂದ ನೀ ಅಡ್ಗೆನೂ ಕಲ್ತಿಯಂತೆ. ಅಡ್ಗೆ ನಮ್ಮಮ್ಮ ಯಾವಾಗ್ಲೂ ಮಾಡ್ಸೋರು, ಇವಾಗ ಸ್ವಲ್ಪ ಕಮ್ಮಿ ಮಾಡೋದು. ನಾನೀಗ ಅನ್ನ ಸಾರೆಲ್ಲ ಮಾಡು ಅಂತ. ಅದು ಸರಿ, ಬಟ್ 6th ಅಲ್ಲಿ ಇರೋವಾಗ್ಲೇ ಅದ್ಭುತವಾಗಿ ಅಡ್ಗೆ ಮಾಡಿದ್ಯಂತೆ ರಂಜನಿ. ಚಿಕ್ಕಮ್ಮನ ಮನೆಗೆ ಹೋಗಿದ್ದು, ಯಾರು ಇರ್ಲಿಲ್ಲ, ನಾನು ಒಬ್ಳೇ ಇದ್ದೆ ಮನೆಯಲ್ಲಿ. ಇವ್ರು ಬರ್ತಾ ಇದಾರೆ ಅಂತ ನಂಗೆ ಗೊತ್ತಾಯ್ತು ವಾಪಸ್. ಸರಿ, ನನಗೇನು ಅವ್ರು ಬರೋಷ್ರೊಳಗೆ ಅಡ್ಗೆ ಮಾಡೋಣ, ಇಂಪ್ರೆಸ್ ಮಾಡೋಣ, ಗುಡ್ ಗರ್ಲ್ ಅನ್ಸ್ಕೊಳ್ಳೋಣ. ಚಿಕ್ಕ ವಯಸ್ಸಲ್ಲಿ ಇಂತ ಆಸೆಗಳ. ಅನ್ನ ಎಲ್ಲ ಮಾಡಿದ್ದೆ ನಾನು 6th ಸ್ಟ್ಯಾಂಡರ್ಡ್ ಅಷ್ಟೊತ್ತಿಗೆ. ಅನ್ನ ಹುಳಿ ಮಾಡೋಣ ಅಂತ ಹೇಳಿ, ಅದೇನೋ ಏನ್ ತರಕಾರಿನೋ ನಂಗೆ ಕರೆಕ್ಟ್ ಆಗಿ ನೆನ್ಪಿಲ್ಲ. ಹೆಚ್ಚದೆ ಹುಳಿ ಪುಡಿ ಏನೋ ಇತ್ತು, ಏನೇನೋ ಮಾಡ್ದೆ. ಆಮೇಲೆ ಅದ್ ತಳ ಹಿಡಿದ್ಬಿಡ್ತು. ತಳ ಹಿಡ್ದು ಅದು ಫುಲ್ ಹಾಳಾಗ್ತದೆ, ಹಿಂಗ್ ಕೆರಿತಾ ಇದೀನಿ, ಏನೇನೋ ಮಾಡ್ತಾ ಇದೀನಿ, ಬರ್ತಾನೆ ಇಲ್ಲ. ಅದಾದ್ಮೇಲೆ ಕಡೆಗೆ ಒಗ್ಗರಣೆ ಹಾಕ್ಬೇಕಲ್ವಾ, ಅದೇನೋ ಆಯ್ತು, ಒಂಚೂರು ಗೊತ್ತಾಗ್ಬಾರ್ದು, ಚೆನ್ನಾಗ್ ಮಾಡ್ಬಿಡ್ತೀನಿ ಅನ್ನೋ ತರ. ಅದನ್ನ ಮಿಕ್ಕಿದ್ ಮಾತ್ರ ಇಟ್ಕೊಂಡು ಕಡೆಗೆ ಒಗ್ಗರಣೆ ಹಾಕ್ಬೇಕು. ನಮ್ಮಮ್ಮ ಫುಲ್ ಎಕ್ಸ್ಪರ್ಟ್. ಇಷ್ಟು ದೊಡ್ಡದು ಬಾಣ್ಲಿನಲ್ಲಿ ಒಗ್ಗರಣೆ ಹಾಕ್ತಾರೆ ನಾರ್ಮಲಿ. ನಮ್ಮಮ್ಮ ಸೌಟಲ್ಲಿ ಹಾಕ್ತಾರೆ. ನಾನು ಸೌಟಲ್ಲೇ ಹಾಕಕ್ ಹೋಗಿದ್ದೀನಿ, ಪೂರ್ತಿ ಫ್ಲೇಮ್ ಇಟ್ಕೊಂಡು. ಅವತ್ ಮನೆಗೆ ಬರೋದ್ರೊಳಗೆ ಅದು ಹಾಕಿದೀನಿ, ಎಲ್ಲ ಹಾರ್ತಾ ಫುಲ್ಲು ಹಾರಿ ಅದು ಬೆಂಕಿ ಹತ್ಕೊಂಡ್ಬಿಡ್ತು ಸೌಟ್ ಒಳಗಡೆ. ಅಯ್ಯೋ, ನನಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಅದನ್ನ ನಲ್ಲಿ ತಗೊಂಡೋಗಿ ನೀರ್ ಬಿಡ್ತೀನಿ, ಇನ್ನು ಇಷ್ಟೇ ಹತ್ರ ಹತ್ಕೊಂಡ್ಬಿಡ್ತು ಅದು. ಮನೆಗ್ ಬರೋಷ್ರೊಳಗೆ ಸೀದೋಗಿರೋ ಹುಳಿ ಆಗಿತ್ತು. ಇವಾಗ ಏನು ಅಂದ್ರೆ ರೆಡಿ ಆಗಿದೆ ಅಮೃತ ಫಲ. ಹೌದು. ಇದ್ರ ಮೇಲೆ ಡೆಕೋರೇಷನ್ಗೆ ನೀವು ಕರ್ದಿರುವ ಗೋಡಂಬಿ, ಕರ್ದಿರುವ ಬಾದಾಮಿ, ಕರ್ದಿರುವ ಪಿಸ್ತಾ, ದ್ರಾಕ್ಷಿ ಏನಾದ್ರೂ ಹಾಕೋಬಹುದು. ಸೊ ನಾವೇನ್ ಮಾಡ್ತೀವಿ ಅಂದ್ರೆ, ಯೂಶಲಿ ನಾವ್ ಇದನ್ನ ಎತ್ತಾಕೊಂಡು ಡೈನಿಂಗ್ ಟೇಬಲ್ ಹೋಗ್ತೀವಿ ಸ್ಟೈಲ್ ಆಗಿ. ಇವತ್ತು ಅಮ್ಮ ನಿಮ್ಗೆ ಬಿಡ್ತಾ ಇದೀವಿ. ಭದ್ರ ಬನ್ನಿ, ಹಂಗೆ ಫಾಲೋ ಮೀ ಟು ದ ಟೇಬಲ್. ಹಬ್ಬದ ದಿನ ಬರೀ ಅಡ್ಗೆ ಅಲ್ಲ, ಅಮೃತನೇ ತಿನ್ನಿಸ್ತಾ ಇದೀವಿ. ಅಮೃತ ಫಲ ಹೇಗ್ ಮಾಡೋದು, ಇಂಗ್ರೀಡಿಯೆಂಟ್ಸ್ ನೋಡೋಣ ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ. ಅಮೃತ ಫಲ ಬೇಕಾಗುವ ಸಾಮಗ್ರಿಗಳು: ನೆನೆಸಿದ ಅಕ್ಕಿ 250 ಗ್ರಾಂ, ಡ್ರೈ ಫ್ರೂಟ್ಸ್ 100 ಗ್ರಾಂ, ಬೆಲ್ಲ 250 ಗ್ರಾಂ, ತುಪ್ಪ 1 ಬಟ್ಟಲು, ಹಾಲು 1/4 ಲೀಟರ್. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ನೆನೆಸಿದ ಅಕ್ಕಿಯನ್ನು ಹಾಕಿ ರುಬ್ಬಿಕೊಂಡ ನಂತರ ಅದಕ್ಕೆ ಹಾಲಿನಲ್ಲಿ ನೆಲೆಸಿದ ಡ್ರೈ ಫ್ರೂಟ್ಸ್, ಕಾಯಿ ತುರಿ ಸೇರಿಸಿ ನುಣ್ಣಗೆ ರುಬ್ಕೊಳ್ಳಿ. ಬಾಣ್ಲೆಗೆ ಸ್ವಲ್ಪ ನೀರು ಹಾಕಿ ಕಾದ ಬಳಿಕ ಬೆಲ್ಲವನ್ನು ಹಾಕಿ ಪಾಕ ತಯಾರಿಸಿಕೊಳ್ಳಿ. ನಂತರ ಅದಕ್ಕೆ ರುಬ್ಬಿಕೊಂಡ ಮಿಶ್ರಣ, ತುಪ್ಪ ಹಾಕಿ ಅದು ಗಟ್ಟಿ ಹದ ಬರೋವರೆಗೂ ಕೈಯಾಡಿಸುತ್ತೀರಿ. ಹದ ಬಂದ ನಂತರ ತುಪ್ಪ ಸವರಿದ ಪ್ಲೇಟ್ಗೆ ಹರಡಿ ಬೇಕಾದ ಆಕಾರದಲ್ಲಿ ಕಟ್ ಮಾಡಿಕೊಂಡ್ರೆ ಅಮೃತ ಫಲ ಸವಿಯಲು ಸಿದ್ಧ. ರೆಡಿ ಆಗಿದೀವಿ ಡೈನಿಂಗ್ ಟೇಬಲ್ ಹತ್ರ ಬ್ಯಾಟಿಂಗ್ ಮಾಡಕ್ಕೆ. ಫಸ್ಟ್ ಥಿಂಗ್ಸ್ ಫಸ್ಟ್, ಜೈ ಅಂತ ಸರ್ ಮಾಡಮ್ಮ, ಮಾಡು ಗೌರಿ. ಇಲ್ಲ ಇಲ್ಲ ಇಲ್ಲ, ಅದು ನನಗ್ ಏನಾದ್ರೂ ಆದ್ರೆ ನಾನ್ ತಿನ್ಬಿಟ್ಟು ನಿಮ್ಗೆ ಹೇಳ್ಬಿಟ್ಟು. ಇದೆಲ್ಲ ಏನ್ ಗೊತ್ತಾ, ಬಿಲ್ಡಪ್ ಗಳು ಗೊತ್ತು. ಅಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ, ತಾವೇ ಫಸ್ಟ್ ಕಬ್ಲಾಯಿಸ್ಕೋಬೇಕು ಅಂತ. ಸಾರಿ, ಸರಿ ಒಂದ್ ಕೆಲಸ ಮಾಡೋಣ, ಯಾರು ವೇಟ್ ಮಾಡೋದ್ ಬೇಡಪ್ಪ. ಹೌದು, ಬನ್ನಿ. ನಿಮ್ಗಿಂತ ಮುಂಚೆ ನಾನೇ ಚೆಕ್ ದಿಸ್ ಔಟ್. ನಾನೇ ಗುಡ್ ಗರ್ಲ್, ನಮ್ಮಮ್ಮ ಫಸ್ಟ್. ತುಂಬಾ ಚೆನ್ನಾಗಿದೆ ನಿಜವಾಗ್ಲು. ಸಜ್ಜಿಗೆಗೆ ತಾತ ಇದು ಅಮೃತ ಫಲ ಮನೆಯಲ್ಲಿ ಟ್ರೈ ಮಾಡಿ. ಇಟ್ಸ್ ಟೂ ಗುಡ್, 2M. ಬಟ್ ಹಬ್ಬ ಅಂದ್ಮೇಲೆ ಒಂಥರ ಅಲ್ಲ, ಎಲ್ಲ ಮನೆಗೆ ಬರ್ತಾರೆ, ಹೋಗ್ತಾ ಇರ್ತಾರೆ. ಸೊ ಮಿಸ್ ಮಾಡ್ಕೊಳ್ತೀರಾ ಮಗಳಿರಲ್ಲ ಅಂತ? ತುಂಬಾ ಒಂದ್ಸರಿ ಹತ್ತೇ ಬಿಡ್ತಿದ್ದೆ. ಈಗೇನಿಲ್ಲ, ಈಗ ಅದ್ರ ಜೊತೆ ಇರ್ತಾಳೆ, ಅದರಿಂದ ಪರವಾಗಿಲ್ಲ. ಮೊದ್ಲೆಲ್ಲ ಅಯ್ಯೋ ಇಲ್ವಲ್ಲ, ಹಬ್ಬದಲ್ಲಿ ಹಬ್ಬ ಬಂದ್ರೆ ರಂಜು ನೋಡೋದು, ರೂಮ್ನಲ್ಲಿ ಹೋಗಿ ನೋಡಿದ್ರೆ ಅಯ್ಯೋ ಪಾಪ ಹೋಗ್ಬಿಟ್ಟಿರಲ್ಲ ಶೂಟಿಂಗ್ಗೆ ಅಂತ ಹೇಳ್ಬಿಟ್ಟು. ನಾನ್ ಒಂದೊಂದ್ಸಲ ಏನ್ ಗೊತ್ತಾ, ತುಂಬಾ ಬೆಳಗ್ಗೆ ಶೂಟಿಂಗ್ ಇರುತ್ತೆ, ಇವರೆಲ್ಲ ಮಲ್ಕೊಂಡಿರ್ತಾರೆ. ಪರ್ಟಿಕ್ಯುಲರ್ಲಿ ಆನ್ ಸಂಡೇಸ್ ಯಾವಾಗ ಶೂಟಿಂಗ್ ಇದ್ರೆ ಎದ್ದೇಳೋದೇ ಇಲ್ಲ. ನಾನ್ ಸುಮ್ನೆ ಬಾಯ್ ಹೇಳ್ಬಿಟ್ಟು ಹೋಗ್ತಾ ಇರ್ತೀನಿ, ಎಲ್ಲ ಇನ್ನ ಫ್ಯಾನ್ ತಿರುಗ್ತಾ ಇರ್ತಾರೆ, ಮಲ್ಕೊಂಡಿರ್ತಾರೆ. ಸೊ ಅಷ್ಟು ಪ್ರೀತಿ ಸರ್ ಅಮ್ಮ ಅಪ್ಪ ಅಂದ್ರು. ಈ ಹುಡುಗಿ ಫಸ್ಟ್ ಟೈಮ್ ಆಡಿಷನ್ ಮಾಡಿದಾಗ ಯಾರಿಗಾದ್ರೂ ಹೇಳದ್ಲ? ಯಾರಿಗೂ ಹೇಳ್ದೆ ಕೇಳ್ದೆ ಹೋಗಿರೋದು. ಅಲ್ಲ, ಹೇಳಿದ್ರೆ ಕಳಿಸ್ತಿದ್ರೋ ಏನೋ, ಕಳಿಸ್ತಿರ್ಲಿಲ್ವೋ ಏನೋ ಅದಕ್ಕೆ. ಸೊ ಮನೆಯಲ್ಲಿ ಪರ್ಮಿಷನ್ ಸಿಕ್ತಿರ್ಲಿಲ್ಲ ಹಂಗಂದ್ರೆ? ಏನು ಅಂದ್ರೆ 11 ಗಂಟೆ 12 ಗಂಟೆಗೆ ಹಾಗೆಲ್ಲ ಬರೋಳು. ಯಾವಾಗ ಡ್ರಾಮಾ ಇದ್ರೆ ಒಂದು ಸೀರಿಯಲ್ ಅಲ್ಲೇ ಆಗ್ಲಿ ಬೇರೆ ಸ್ವಲ್ಪ ಲೇಟ್ ಆಗಿ ಬಂದ್ಬಿಡೋಳು. ಶೋ ಮುಗಿಯೋದು ಅಷ್ಟೇ, ನಾಟಕಕ್ಕೆಲ್ಲ ಹೋದಾಗ ಶೋ ಮುಗಿಯೋದು ಲೇಟ್ ಆಗೋದು. ಹೊರಡೋದೇನೆ 10:30 11 ಗಂಟೆ ಆಗೋಗೋದು. 12 ಗಂಟೆಗೆ ಬಂದ್ರೆ ಬೈಸ್ಕೊಳ್ಳೋದು. ನಮ್ಮನೆ ವಿದ್ಯಾರಣ್ಯಪುರ, ಥಿಯೇಟ್ರು ಇದು ಕಲಾಕ್ಷೇತ್ರ, ರವೀಂದ್ರ ಕಲಾಕ್ಷೇತ್ರ, ರಂಗಶಂಕರ ಎಲ್ಲ ಬೇರೆ ಬೇರೆ ಏರಿಯಾ, ತುಂಬಾ ದೂರ. ವಾಪಸ್ ಬರೋಷ್ರೊಳಗೆ ನನಗ್ ಮಂಗಳಾರತಿ ಕಾಯ್ತಾ ಇರ್ತಾ ಇತ್ತು. ತಗೋಮ್ಮ. ಓ ಸುಮ್ನೆ ಲವ್ ತೋರಿಸ್ತಾ ಇದಾರೆ, ಅಷ್ಟೊತ್ತು ಬೈದಿರೋದನ್ನೆಲ್ಲ ಮಾತಾಡ್ಬಿಟ್ವಲ್ಲ ಅದಕ್ಕೆ. ಬಟ್ ಮೊನ್ನೆ ತಾನೇ ಅನುಬಂಧ ಅಲ್ಲಿ ನಿಮ್ ಮಗಳನ್ನ ನೋಡಿದಾಗ ಅದ್ ಹಿಂಗೆ ನಿಮ್ ಲೈಫ್ ಚೇಂಜ್ ಮಾಡ್ತು? ನಿಮ್ಗೆ ಏನ್ ಅನ್ಸ್ತು? ಇವಳನ್ನ ತುಂಬಾ ಬೈತಾ ಇದ್ದೆ ಪಾಪ.
ನಾನು ಯಾಕೆ ಬೈತಾ ಇದ್ದೆ ಅಂದ್ರೆ ನಂಗೆ ಆಗ ಅರ್ಥನೇ ಆಗ್ತಿರ್ಲಿಲ್ಲ. ಆ ಅನುಬಂಧ ಅವಾರ್ಡ್ ಬಂದಾಗ ಅಷ್ಟು ಜನದ ಮುಂದೆ ಅವಳು ತಗೊಳ್ಬೇಕಾದ್ರೆ ನನ್ನ ಮತ್ತೆ ಅವ್ರ ಅಪ್ಪನ ಹೆಸರೆಲ್ಲ ಹೇಳಿದಾಗ ಎಷ್ಟು ಸಂತೋಷ ಆಯ್ತು ಅಂದ್ರೆ ಇಂಥ ಮಗಳನ್ನ ಪಡೆದ್ನಲ್ಲ ಅನ್ನೋದೇ ಒಂದು ಮನಸ್ಸು ಸಮಾಧಾನ. ಖಂಡಿತ. ತುಂಬಾ ಅಚೀವ್ ಮಾಡಿದಾಳೆ ಆಯ್ತಾ, ಇನ್ನೂ ಚೆನ್ನಾಗಿ ಮಾಡ್ಲಿ ಅಂತಾನೆ ಖುಷಿ ಪಡ್ತೀನಿ ನಾನು. ಸೋ ಸ್ವೀಟ್. ಅಲ್ಲಿ ಸಿಂಕಲ್ ನೀರ್ ಬರ್ತಾ ಇದೆ, ವಿ ಕ್ಯಾನ್ ವಾಶ್ ಅವರ್ ಹ್ಯಾಂಡ್ಸ್. ಅಮೃತ ಫಲಾನ ಇನ್ಫ್ಯಾಕ್ಟ್ ಆಸ್ಪತ್ರೆಗಳಲ್ಲೂ ಇಡ್ಬೇಕು ಅಂತ ನಾನು ಅನ್ಕೊಳ್ತೀನಿ. ಅವಾಗ ಎಲ್ಲ ಬದುಕು ವಾಪಸ್ ಬರ್ತಾರೆ. ಅಷ್ಟು ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಮಾಡಿದ್ರಿ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ನೋಡಿ ಏನೋ ದೊಡ್ಡ ಅವಾರ್ಡ್ ಕೊಡೋ ತರ ಖುಷಿ ಪಡ್ತಾ ಇದಾರೆ. ಥ್ಯಾಂಕ್ ಯು ಅಂತ. ಅವ್ರಿಗೆ ನಿಜವಾಗ್ಲೂನು. ಸೊ ಸ್ಟಾರ್ಸ್ ಅಭಿರುಚಿ ಅರಮನೆಗೆ ಬಂದು ಫಸ್ಟ್ ಟೈಮ್ ನೀವು ಕ್ಯಾಮ್ರಾ ಫೇಸ್ ಮಾಡಿ, ಫಸ್ಟ್ ಟೈಮ್ ಮೇಕಪ್ ಹಾಕೊಂಡು, ಫಸ್ಟ್ ಟೈಮ್ ಇಲ್ಲಿ ಅಡಿಗೆ ಮಾಡಿ ಹೇಗ ಅನಿಸ್ತಾ ಇದೆ ಮಾ? ತುಂಬಾ ಸಂತೋಷ ಆಯ್ತು. ಅದು ಶ್ರುತಿ ಜೊತೆ ಮಾತಾಡ್ಕೊಂಡು ಅಭಿನಯಿಸಿದಂತೂ. ಅಭಿನಯ ಮಾಡಿದ್ಯಾ ನೀನು? ಅಭಿನಯನೇ ಅಭಿನಯಿಸ್ಕೊಂಡು ಮಾಡಿದ್ದೀನಿ ಅಲ್ವಾ? Acting ಎಲ್ಲ ಮಾಡಿ ತುಪ್ಪ ಹಾಕ್ಬೇಕು ಅಂತೆಲ್ಲ ಮಾಡಿದ್ರಲ್ಲ ಹಾಗೆ. ಸರಿ, ನಾವಿಬ್ರು ಅಮ್ಮ ಇಷ್ಟು ಚೆನ್ನಾಗಿ ಅಡ್ಗೆ ಮಾಡಿದಾರಲ್ಲ, ಪ್ರೂಫ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ನಮ್ ಲಿಪ್ಸ್ಟಿಕ್ ಮಾರ್ಕ್ ಅನ್ನ ಅವ್ರ ಕೆನ್ನೆ ಮೇಲೆ ಬಿಟ್ಕೊಳ್ಳೋಣ ಅಂಡ್ ಬಾಯ್ ಅಂತ ಹೇಳೋಣ. ಓಕೆನಾ? ರೆಡಿನಾ? ಥ್ಯಾಂಕ್ ಯು ಸೋ ಮಚ್ ಮಾಡಿ ಬಂದಿದ್ದಕ್ಕೆ. ತುಂಬಾ ಖುಷಿ ಆಯ್ತು ನಿಮ್ಮನ್ನ ಭೇಟಿ ಮಾಡಿ. ಸೊ ಈ ಅಮೃತ ಫಲಾನ ನಾವು ಎತ್ತಾಕೊಂಡು ಹೋಗ್ತೀವಿ ಮನೆಗೆ. ಟೈಮಲ್ಲಿ ನೀ ಆಯ್ತಲ್ಲ ಒಂದ್ ರೌಂಡ್ ಬ್ಯಾಟಿಂಗ್, ಮತ್ತಿನ್ನೇನು? ಏನ್ ಹಬ್ಬ ಇವತ್ತು? ಏನ್ ಹಬ್ಬ? 2ನೇ ದಿನ ನವರಾತ್ರಿ ಶ್ರುತ ಗೌರಿ ಹಬ್ಬ. ಅಂದ್ರೆ ನಿಮ್ದೇ ಅರ್ಧ ಇರೋದು, ಗೌರಿ ಫುಲ್ ಹೆಸರಿದೆ, ನನಗೆ ಜಾಸ್ತಿ ಕೊಡ್ಬೇಕು. ವಿಲ್ ಥಿಂಕ್ ಅಬೌಟ್ ಇಟ್ ಲೇಟರ್. ಬನ್ನಿ ಮಾ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಸೊ ಅಮ್ಮಗೆ ಟಾಟಾ ಬೈ ಬೈ ಸಿ ಯು ಅಂತ ಹೇಳಿದ್ವಿ. ನಮ್ ಗೌರಿನ ಅಷ್ಟ್ ಬೇಗ ಬಿಟ್ಕೊಡ್ತೀವ, ಅಲಿಯಾಸ್ ರಂಜನಿನ? ನಾಟ್ ಇಟ್ ಆಲ್. ನಾಳೆ ಮತ್ತೆ ನಮ್ಮಿಬ್ಬರ ಭೇಟಿ ನಿಮ್ಮ ಜೊತೆಗೆ. ನಾಳೆ ಯಾರಿರ್ತಾರೆ ಅಂದ್ರೆ, ಇವರು ಮನೆಯಲ್ಲಿ ನಮ್ಮ ರಂಜಿನಿ ಅಮ್ಮನ ಸೈಡಲ್ಲಿ ಕರ್ಕೊಂಡು ಅಗ್ರಿಮೆಂಟ್ ಹಾಕ್ಸಿದ್ರಂತೆ, ಈ ಬಟ್ಟೆನೆ ಹಾಕೋಬೇಕು ಅಂತ. ಇವ್ರು ಯಾರು ಇವರು ಗೊತ್ತಾಗತ್ತೆ ನಾಳಿನ ಎಪಿಸೋಡ್ ಅಲ್ಲಿ. ಆಲ್ಸೋ ನೀನೇ ನಾ ಶಕುಂತಲ, ಇಲ್ಲ ನಾ ರಂಜಿನಿ ಸರ್ ಅಂತ ಇವರು ಪ್ರಿನ್ಸಿಪಲ್ಗೆ ಡೈಲಾಗ್ ಹೊಡೆದಿದ್ದಾರೆ. ಪ್ರಿನ್ಸಿಪಲ್ ಕೊಡಲ್ಲ ಅಂತ ಹೇಳಿದ್ದಾರೆ. ಏನನ್ನ ಕೊಡಲ್ಲ ಅಂತ ಹೇಳಿದ್ರು ಪ್ರಿನ್ಸಿಪಲ್. ಇಷ್ಟೆಲ್ಲ ಮಸಾಲೆದಾರ್ ನ್ಯೂಸ್ ನಾಳೆಗೆ ಪೋಸ್ಟ್ಪೋನ್ ಮಾಡ್ತಾ ಇದೀವಿ. ಓಕೆ, ಸೊ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ಸ್ ಅಭಿರುಚಿ, ಕೋ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ಫೈನೆಸ್ಟ್. ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ. ನಾನು ನಿಮ್ ರಂಜಿನಿ ರಾಘವನ್, ಅಂದ್ರೆ ಪುಟ್ ಗೌರಿ. ಎಸ್, ಸೊ ಟಾಟಾ, ಬಾಯ್ ಬಾಯ್, ಸಿ ಯು.